ನಟ್ಟ ನಡುರಾತ್ರಿ ಸ್ಮಶಾನದಲ್ಲಿ ಗಾಳಿ ಬೀಸ್ತಾ ಇದ್ರೆ ಇತ್ತ ಸತ್ತ ಮನುಷ್ಯನ ದೇಹ ಸಣ್ಣಗೆ ನಡುಗುತ್ತೆ. ತಲೆ, ಕಾಲು, ಮೂಳೆ ಎಲ್ಲವೂ ಇಲ್ಲಿ ಅಲುಗಾಡುತ್ತೆ. ನೀವು ಅಪ್ಪಿ ತಪ್ಪಿ ಈ ಸ್ಮಶಾನಕ್ಕೆ ಕಾಲಿಟ್ರೆ ಸಾಕು, ಮೂಳೆ, ಎಲುಬು, ತಲೆ ಬುರುಡೆ ಹಾಗೆ ಕಾಲಿಗೆಲ್ಲ ಸಿಕ್ಕಿ ನಮ್ಮನ್ನೇ ತಡವರಿಸುವಂತೆ ಮಾಡುತ್ತೆ. ಇದ್ಯಾವುದೋ ಸಿನಿಮಾ ಕಥೆ ಅಲ್ಲ, ಬದಲಿಗೆ ಮುಸ್ಲಿಂ ಒಂದು ಸ್ಮಶಾನವೊಂದರ ಕಥೆ. ತಣ್ಣನೆ ಗಾಳಿ, ಭೀಕರ ಮೌನ, ಗಾಳಿಯನ್ನ ಸೀಳಿ ಬರುವ ಮೌನದ ಸದ್ದು. ಈ ಸ್ಮಶಾನದೊಳಗೆ ಕಾಲಿಟ್ರೆ ಅದೆಂಥದ್ದೋ ವಾಸನೆ. ಗೋರಿಯೊಳಗಿನ ಶವ ಸಣ್ಣಗೆ ನಡುಗುತ್ತೆ. ಈ ಸ್ಮಶಾನದೊಳಗೆ ಕಾಲಿಟ್ರೆ ಮೂಳೆ, ತಲೆ ಬುರುಡೆ, ಕೈಕಾಲು, ಅಳಿದುಳಿದ ಮಾಂಸದ ಮುದ್ದೆಗಳು, ಬುರುಡೆಯಲ್ಲಿ ಕಾಣಿಸುತ್ತಿರುವ ತಲೆಗೂದಲು, ಗೋರಿಯೊಳಗೆ ಕಾಣುತ್ತಿರುವ ಬಟ್ಟೆಗಳು ನಿಮ್ಮ ಕಾಲಿಗೆ ತೊಡರಿಕೊಳ್ಳುತ್ತೆ. ಬಹುಶಃ ಈ ದೃಶ್ಯವನ್ನ ನೀವು ನೋಡಿದ್ರೆ ಕನಸಿನಲ್ಲೂ ಈ ದೃಶ್ಯ ನಿಮಗೆ ಕಾಡುತ್ತೆ, ಬೆಚ್ಚಿ ಬೀಳಿಸುತ್ತೆ. ಇದ್ಯಾವುದೋ ಕಲ್ಪನೆಯ ಕಥೆಯಲ್ಲ ಸ್ವಾಮಿ, ಬೆಂಗಳೂರಿನ ನಾಗವಾರದ ಮುಸ್ಲಿಂ ಸ್ಮಶಾನದ ದುಸ್ಥಿತಿ. ಅಷ್ಟಕ್ಕೂ ಈ ಸ್ಮಶಾನಕ್ಕೆ ಈ ಸ್ಥಿತಿ ಯಾಕೆ ಬಂತು ಅಂದ್ರೆ ನಾಗವಾರದ ಮುಸ್ಲಿಂ ಕಮಿಟಿಯ ಧಾರ್ಮಿಕ ಗುರುಗಳ ಹುಚ್ಚು ದುರಾಸೆ. ಸತ್ತ ಮನುಷ್ಯನ ಗೋರಿಯ ಮೇಲೂ ಹಣ ಮಾಡೋ ದುರ್ಬುದ್ಧಿ. ವಕ್ಫ್ ಮಂಡಳಿ ಈ ಸ್ಮಶಾನಕ್ಕೆ ಅಂತ ಬರೋಬ್ಬರಿ 32 ಗುಂಟೆ ಜಾಗ ನೀಡಿತ್ತು. ಆದರೆ 8 ಗುಂಟೆ ಜಾಗದಲ್ಲಿ ಸ್ಮಶಾನ ನಿರ್ಮಿಸಿ ಉಳಿದ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿಸಿ ಬಾಡಿಗೆ ನೀಡಿದ್ದಾರೆ. ಸ್ಮಶಾನದ ಜಾಗವನ್ನ ಹರಾಜಿಗೆ ಹಾಕಿ ಹಣ ಮಾಡುವ ಈ ಧಾರ್ಮಿಕ ಗುರುಗಳ ಬಗ್ಗೆ ಈಗ ನಾಗವಾರದ ಮುಸ್ಲಿಂ ಸಮುದಾಯ ಸಮರ ಸಾರಿದೆ. ಯಾರೋ ಬಂದು ಅನ್ಅಥರೈಸ್ಡ್ ಆಗಿ ಕಟ್ತಾ ಇದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು. ಆದ್ರೆ ಅದಕ್ಕೆ ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನೋದನ್ನ ಇದುವರೆಗೂ ವಕ್ಫ್ ಮಂಡಳಿಯವರು ತಗೊಂಡಿಲ್ಲ. ಇಲ್ಲಿ ಲೋಕಲ್ ಸ್ಥಳೀಯರು ಸಾಕಷ್ಟು ಬಾರಿ ಹೋಗ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟರು ಸಹ, ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಅನ್ನೋ ಮಾತಿಗೆ ಹೇಳಿದ್ರು ಸಹ ಯಾವುದೇ ಕಾರಣಕ್ಕೂ ಏನು ಆಕ್ಷನ್ ತಗೊಂಡಿಲ್ಲ. ಇನ್ನು ಈ ಸ್ಮಶಾನದ ಜಾಗದಲ್ಲಿ ಅಂಗಡಿ ಕಟ್ಟಿರೋದನ್ನ ಕೆಡವಲು ಫತ್ವಾ ಕೂಡ ಹೊರಡಿಸಲಾಗಿದೆ. ಆದ್ರೆ ಫತ್ವಾಕ್ಕೂ ಬೆಲೆ ಇಲ್ಲದಂತಾಗಿದೆ. ಇನ್ನು ಇದರ ವಿರುದ್ಧ ವಕ್ಫ್ ಮಂಡಳಿಗೆ ದೂರು ನೀಡಿದ ವ್ಯಕ್ತಿಗೆ ಧಾರ್ಮಿಕ ಗುರುಗಳೇ ಜೀವ ಬೆದರಿಕೆ ಹಾಕಿದ್ರಂತೆ. ಹೆಣ ತಗೊಂಡ್ಬಂದ್ರೆ ಹೆಣ ಹೊಡೆಯಕ್ಕೆ ಗುಂಡಿ ತೋಳಿದ್ರೆ ಹೆಣನೇ ಸಿಕ್ಕೋದು. ಇವಾಗ ಜಾಗ ಇಲ್ಲ ಅಂತ ಹೆಣ ಹೆಣ ಎತ್ತಿ ಆಚೆ ಬಿಸಾಕ್ಬಿಟ್ಟು ಬೇರೆ ಹೆಣ ಒಳಗಡೆ ಹಾಕ್ತಾರೆ. ಅದಕ್ಕೆ ನಮ್ ದೊಡ್ಡವ್ರ ಹತ್ರ ನಾವು ಕೇಳ್ಕೊಂಡು ಬಹಳಷ್ಟಲ್ಲಿ ಅವ್ರ ಹತ್ರ ಜಗಳಾನು ಮಾಡಿ. ಸತ್ತ ಮನುಷ್ಯನ ದೇಹವನ್ನ ಮಣ್ಣು ಮಾಡಿರೋ ಈ ಗೋರಿಯನ್ನ ಜಸ್ಟ್ ಕೆರೆದ್ರೆ ಸಾಕು, ನಿಮ್ಮ ಕೈಗೆ ತಲೆ ಬುರುಡೆಗಳು ಸಿಗುತ್ತೆ. ಈ ಸ್ಮಶಾನಕ್ಕೂ ಕೂಡ ಕನ್ನ ಹಾಕೋ ಮನುಷ್ಯನ ದುರ್ಬುದ್ಧಿಯಿಂದಾಗಿ ಈ ಸ್ಮಶಾನಕ್ಕೆ ಇಂತಹ ದುಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಅಧಿಕಾರಿಗಳು ಈ ಸತ್ಯ ಕಂಡ್ರೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ಹೀಗಾದ್ರೆ ಸತ್ತ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಗತ್ತಾ? ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ಪವಿತ್ರ ಕಡದಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ನಮ್ಮ ಪ್ರತಿನಿಧಿ ಪವಿತ್ರ ಅವ್ರ ಹತ್ರ ಮಾತಾಡೋಣ. ಪವಿತ್ರ, ನೀವು ಕೈಯಲ್ಲಿ ಆ ಬುರುಡೆ ಇಟ್ಕೊಂಡಿದ್ರಲ್ಲ, ನಿಮಗೆ ಭಯ ಆಗ್ಲಿಲ್ವಾ? ಖಂಡಿತ ಒಂದು ಹಂತದಲ್ಲಿ ಭಯ ಆಗಿತ್ತು. ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಒಂದ್ ರೀತಿ ವಿಷಾದನೀಯ ಅನಿಸುತ್ತೆ. ಯಾಕಂದ್ರೆ ಸತ್ತ ಮನುಷ್ಯನ, ಅದರಲ್ಲೂ ಮುಸ್ಲಿಂ ಸಂಪ್ರದಾಯಲ್ಲಾಗಿರ್ಬೋದು, ಹಿಂದೂ ಸಂಪ್ರದಾಯಲ್ಲಾಗಿರ್ಬೋದು, ಸತ್ತ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅದನ್ನ ಸೂಕ್ತ ರೀತಿಯಲ್ಲಿ ಸಂಸ್ಕಾರ ಮಾಡ್ಬೇಕು ಅನ್ನುವಂತ ಒಂದು ನಿಯಮಗಳಿದೆ. ಆದ್ರೆ ಆ ಮುಸ್ಲಿಂ ಸ್ಮಶಾನದಲ್ಲಿ ಕಾಲಿಟ್ಟ ಕ್ಷಣದಿಂದ ನಮ್ಗೆ ಕಾಣಿಸಿರುವಂತದ್ದು ತಲೆಬುರುಡೆಗಳು, ಅಳಿದುಳಿದ ಮಾಂಸದ ಮುದ್ದೆಗಳು, ಶವಕ್ಕೆ ಹಾಕಿದಂತಹ ಬಟ್ಟೆಗಳು, ಜೊತೆಗೆ ಕೈಕಾಲು, ಹೀಗೆ ಎಲ್ಲವೂ ಕೂಡ ಒಂದ್ ರೀತಿ ಬೆಂಗಳೂರಿನ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಇದೆ ಅನ್ನುವಂತಹ ಒಂದು ಅಚ್ಚರಿ ಮೂಡಿತು. ಜೊತೆಗೆ ವಕ್ಫ್ ಮಂಡಳಿಯ ಏನು ಆಸ್ತಿ ದುರ್ಬಳಕೆ ಆಗಿರುವಂತದ್ದು ಸಾಕಷ್ಟು ಸುದ್ದಿ ಮಾಡಿದಂತಹ ಸಂಗತಿ. ಆದ್ರೆ ಕಣ್ಣ ಒಂದು ಹತ್ರದಲ್ಲಿ ಈ ರೀತಿಯ ಒಂದು ಸನ್ನಿವೇಶ ನಡೀತಿರುವಂತದ್ದು ಇದು ಅಲ್ಲಿನ ರಾಜಕೀಯ ನಾಯಕರಿಗೂ ಗೊತ್ತು, ವಕ್ಫ್ ಮಂಡಳಿಯ ಸದಸ್ಯರಿಗೂ ಕೂಡ ಗೊತ್ತು. ಜೊತೆಗೆ ಅನ್ವರ್ ಮಾನ್ಪಾಡಿ ಅವರಿಗೂ ಈ ಕೂಡ ಸುದ್ದಿ ಮುಟ್ಟಿದೆ. ಜೊತೆಗೆ ಇಲ್ಲಿನ ಅಕ್ರಮಗಳನ್ನ ಈ ರೀತಿ ಆಗ್ತಾ ಇದೆ ಸ್ಮಶಾನದಲ್ಲಿ, ಈ ರೀತಿ ಅಂತ ಹೇಳಿರುವಂತದ್ದು ಕೂಡ ಪವಿತ್ರ ಗೊತ್ತಾಯ್ತು. ನಿಮ್ಮ ವಿವರಣೆಯಲ್ಲಿ ಅನ್ವರ್ ಮಾನ್ಪಾಡಿ ಅವರ ಒಂದು ಏನು ಪ್ರಸ್ತಾಪ ಮಾಡಿದ್ರಿ, ಅವರು ವಕ್ಫ್ ಬೋರ್ಡ್ ವಿರುದ್ಧ ಒಂದು ದೊಡ್ಡ ಸಮರನೇ ಸಾರಿದ್ದಾರೆ. ಲಕ್ಷಾಂತರ ಕೋಟಿ ಆಸ್ತಿ ಅಲ್ಲಿ ದುರ್ವಿನಿಯೋಗ ಆಗಿದೆ ಅನ್ನೋ ಆರೋಪ ಇದೆ. ಅವರು ಈ ಸ್ಮಶಾನಕ್ಕೂ ಕೂಡ ಅದರ ಬಗ್ಗೆ ಏನ್ ಹೇಳ್ತಾರೆ ಮನ್ಪಾಡಿ ಅನ್ನೋರನ್ನ ನಾವು ಗಮನಿಸೋಣ. ಮತ್ತೆ ಇನ್ನೊಂದು, ಅಲ್ಲಿ ಇರೋದು 32 ಕುಂಟೆನೋ ಏನೋ ಹೇಳ್ತಾ ಇದ್ರಿ ಜಮೀನು, ಒಂದಿಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ದುರುಪಯೋಗ ಆಗಿದೆ. ಇನ್ನಿರೋ ಒಂದು 20-30 ಕುಂಟೆಲಿ ಎಷ್ಟು ಹೆಣ ಅಂತ ತಗೊಳಕ್ಕಾಗತ್ತೆ? ಒಂದ್ ದಿವಸ ಕ್ಲೋಸ್ ಆಗಲ್ವಾ? ಇಲ್ಲ ಶ್ರಮ, ಅಲ್ಲಿರೋ 32 ಗುಂಟೆಯನ್ನ ಏನು ವಕ್ಫ್ ಮಂಡಳಿಯವರು ಸ್ಮಶಾನಕ್ಕೆ ಮೀಸಲಾಗಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಮಶಾನ ನಿರ್ಮಿಸುವುದು ಬರೇ 8 ಗುಂಟೆ ಜಾಗದಲ್ಲಿ ಅಷ್ಟೇ.
ಸೊ ಅಲ್ಲಿ 3-4 ಕಡೆಗಳಿಂದಲೂ ಕೂಡ ಇರುವಂತದ್ದು ಒಂದೇ ಸ್ಮಶಾನ. ಸೊ ಅಲ್ಲಿ ಇರುವಂತಹ ಏನು ಸ್ಥಳ ಏನಿದೆ, ಈಗ ಸ್ಥಳಾವಕಾಶದ ಕೊರತೆ ಕಂಡಿರೋದ್ರಿಂದ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರೆಕ್ಟ್ ಪವಿತ್ರ, ಸಿಕ್ಕಿದ್ದು ಬರೀ 8 ಗುಂಟೆ ಅಷ್ಟೇ. ಕರೆಕ್ಟ್, ನೀವು ಹೇಳಿದ್ದು 8 ಗುಂಟೆ ಆದ್ರೂ ಕೂಡ ಪದೇ ಪದೇ ಮೇಲಿಂದ ಮೇಲೆ ಹೆಣಗಳು ಬರ್ತಾ ಇರುತ್ತೆ, ಉಳ್ತಾ ಇರ್ತಾರೆ. ಅದು ಹೆಣ ಡಿಕಾಂಪೋಸ್ ಆಗೋದಕ್ಕೆ ಒಂದಿಷ್ಟು ಸಮಯ ಅಂತ ಇರುತ್ತೆ. ಸೊ ಮೇಲಿಂದ ಮೇಲೆ ಹೆಣಗಳು ಬಂದಾಗ ನೀವು ಮತ್ತೆ ಅಲ್ಲೇ ಗುಂಡಿ ತೊಡಬೇಕು, ಅಲ್ಲೇ ಹೂಳ್ಬೇಕಾಗುತ್ತೆ. ಒಟ್ಟಾರೆ ಹೆಣಗಳಿಗೂ ಸೈಟ್ ಇಲ್ಲ. ಖಂಡಿತವಾಗಿಯೂ ಬೈ 2 ಸಮಾಧಿ, ಬೈ 3 ಸಮಾಧಿ ತರ ಆಗ್ಬಿಟ್ಟಿದೆ. ಓಕೆ ಪವಿತ್ರ, ನಿಮ್ಮ ಎಲ್ಲ ಮಾಹಿತಿಗೆ ಥ್ಯಾಂಕ್ ಯು. ನ್ಯೂಸ್ ಕೆಫೆಲಿ ಈಗ ಶಾರ್ಟ್ ಬ್ರೇಕ್.